ಓಟ್ ಮೀಲ್. ಇದನ್ನು ಹೇಗೆ ಮಾಡೋದು, ಇದಕ್ಕೇನು ಸಾಮಗ್ರಿ ಬೇಕಂತ ಫಸ್ಟ್ ತಿಳ್ಕೊಳ್ಳೋಣ. ಇದಕ್ಕೆ 3-4 ಒಣ ದ್ರಾಕ್ಷಿ ತೊಗೊಂಡು ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಂಡಿದ್ದೇನೆ. 2 ಸ್ಪೂನಷ್ಟು ಓಟ್ಸ್ ತೊಗೊಂಡಿದ್ದೇನೆ. ನಿಮ್ಮ ಮಗುವಿನ ವಯಸ್ಸಿನ ಮೇಲೆ ತೊಗೋಬೋದು. ಪ್ರೋಟೀನ್ ಪೌಡ್ರ್ ತೊಗೊಂಡಿದ್ದೇನೆ, ಇದು ಮನೆಯಲ್ಲೇ ಮಾಡಿದ್ದು. ಇವಾಗ 1 ಕಪ್ಪಷ್ಟು ಹಾಲು ತೊಗೊಂಡಿದ್ದೇನೆ. ಇದನ್ನು ಹೇಗೆ ಮಾಡೋದು ಅಂದ್ಕೊಂಡು ಮೊದಲು ನೋಡೋಣ. ಒಂದು ಅರ್ಧ ಕಪ್ಪಷ್ಟು ನೀರು ಬಾಯ್ಲ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಅದಕ್ಕೆ ಈ 1 ಕಪ್ಪಷ್ಟು ಹಾಲು ಹಾಕ್ಕೊತಾ ಇದ್ದೇನೆ. ಹಾಲಿನಲ್ಲಿ ಪ್ರೋಟೀನ್ಸ್ ಮತ್ತು ಫ್ಯಾಟ್ಸ್ ಇದೆ. ನಿಮ್ಮ ಮಗುವಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು. ಈ ಹಾಲು ಮತ್ತು ನೀರು ಚೆನ್ನಾಗಿ ಕುದಿಬೇಕದು. ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಈ ಓಟ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಈ ಓಟ್ಸ್ ಕೂಡ ನಿಮ್ಮ ಮಗು 6 ತಿಂಗಳು ಆದಮೇಲೆ ಮೇಲಿನ ಆಹಾರ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಿಲ್ಲ, ಆವಾಗಿನಿಂದನೇ ಕೊಡ್ಬೋದು. ಈ ಓಟ್ಸ್ನಲ್ಲಿ ಫೈಬರ್ ಇದೆ, ಪ್ರೋಟೀನ್ ಇದೆ, ಕ್ಯಾಲ್ಶಿಯಮ್, ಐರನ್ ಇವೆಲ್ಲ ಇದಾವೆ. ಇವೆಲ್ಲ ಪ್ರಾಪರ್ಟೀಸ್ಗಳು ನಿಮ್ಮ ಮಗುವಿನ ದೈಹಿಕ ಬೆಳವಣಿಗೆಗೆ ತುಂಬ ಸಹಾಯ ಆಗುತ್ತವೆ. ಈ ಓಟ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೇನೆ. ಚೆನ್ನಾಗಿ ಸ್ಟೀರ್ ಮಾಡ್ಕೋಬೇಕು. ನಿಮ್ಮ ಮಗುಗೆ ಏನೇ ಮಾಡಿ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಕಂಟಿನ್ಯೂ ಸ್ಟೀರ್ ಮಾಡ್ತಾಯಿರಿ. ಇವಾಗ 1-2 ನಿಮಿಷಗಳಾದಮೇಲೆ ಕಟ್ ಮಾಡ್ಕೊಂಡಿರೋ ಒಣ ದ್ರಾಕ್ಷಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಕೂಡ ಒಂಚೂರು ಕುದ್ದು ಸ್ಮೂತ್ ಆಗಬೇಕು. ಮಗುಗೆ ನುಂಗಕ್ಕೆ ಯಾವುದೇ ರೀತಿ ತೊಂದರೆ ಆಗಬಾರ್ದಲ್ಲ, ಅದಕ್ಕೆ. ಇವಾಗ ಪ್ರೋಟೀನ್ ಪೌಡ್ರ್ ಹಾಕ್ಕೊತಾ ಇದ್ದೇನೆ. ಈ ಪ್ರೋಟೀನ್ ಪೌಡ್ರ್ ಹೇಗೆ ಮಾಡೋದು ಅಂದ್ಕೊಂಡು ಒಂದು ಸಪ್ರೇಟ್ ವೀಡಿಯೋನೇ ಮಾಡ್ತೇನೆ. ಮನೆಯಲ್ಲೇ ಮಾಡಿದ್ದು. ಇದರಿಂದ ನಿಮ್ಮ ಮಗುವಿನ ದೈಹಿಕ ಬೆಳವಣಿಗೆ ಚೆನ್ನಾಗಾಗುತ್ತೆ, ಮಗು ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ, ಬುದ್ಧಿಶಾಲಿ ಆಗುತ್ತೆ. ನೋಡಿ, ಆಲ್ಮೋಸ್ಟ್ ಆಗ್ತಿದೆ. ಸ್ಟೀರ್ ಮಾಡ್ತಾಯಿರಿ. ಫುಲ್ ಬೇತನ ಬಿಡಬೇಡಿ, ಅಂದರೆ ಫುಲ್ ಒಣ ಆಗತನ ಬಿಡಬೇಡಿ. ಒಂಚೂರು ಹಾಲು ಇರುತ್ತಲ್ಲ ಆವಾಗೆ ಬಂದ್ ಮಾಡ್ಕೊಂಬಿಡಿ. ಅದು ಆರಿದಾದ್ಮೇಲೆ ಅದನ್ನು ಹೀರ್ಕೊಳ್ಳುತ್ತೆ. ಇವಾಗ ಒಂಚೂರು ಹಾಲು ಕಾಣ್ತಿದೆಯಲ್ಲ, ಇವಾಗೆ ಬಂದ್ ಮಾಡ್ಕೊಂಡ್ಬಿಡ್ಬೇಕು. ಅದು ಇನ್ನೊಂದು ಸ್ವಲ್ಪ ಹಾಲಿದೆ ಅಂದ್ಕೊಂಡು ಬಿಟ್ಟರೆ ಪೂರ್ತಿ ಆರಿದಾದ್ಮೇಲೆ ಪೂರ್ತಿ ಒಣ ಆಗಿಬಿಡುತ್ತೆ. ಮಗು ಇಷ್ಟ ಆಗೋದಿಲ್ಲ ಆಗೈತಿದ್ರೆ. ಒಂಚೂರು ಹಾಲಿದೆಯಲ್ಲ, ಸೊ ಇವಾಗ ಬಂದ್ ಮಾಡಿಕೊಂಡೆ ನಾನು. ಇವಾಗ ಆರಿದಾದ್ಮೇಲೆ ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳಿ. ಓಟ್ ಮೀಲ್ ರೆಡಿ. ಆ್ಯಪಲ್ ಪ್ಯೂರಿ ಹೇಗೆ ಮಾಡೋದಂತ ನೋಡೋಣ. ಮೊದಲೇದಾಗಿ ಒಂದು ಆ್ಯಪಲ್ ತೊಗೊಂಡಿದ್ದೇನೆ. ಇದನ್ನು ಕ್ಲೀನಾಗಿ ಮೇಲಿನ ಸಿಪ್ಪೆ ತಗೊಳ್ಳೋಣ. ಈ ಸಿಪ್ಪೆ ಮಗು ಡೈಜೆಸ್ಟ್ ಆಗೋದಿಲ್ಲ, ಆದ್ದರಿಂದ ಪೂರ್ತಿ ಸಿಪ್ಪೆಯನ್ನು ತೆಗಿಬೇಕಾಗತ್ತೆ. ಈ ಆ್ಯಪಲ್ನಲ್ಲಿ ಕ್ಯಾಲ್ಶಿಯಂ ಮತ್ತು ಮ್ಯಾಗ್ನೀಷಿಯಮ್ ಅಂತ ಪ್ರಾಪರ್ಟೀಸ್ಗಳಿದ್ದಾವೆ. ಇದು ನಿಮ್ಮ ಮಗುವಿನ ಬೋನ್ ಸ್ಟ್ರೆಂತ್ನ ಸ್ಟ್ರಾಂಗ್ ಮಾಡುತ್ತೆ. ನೀವು ಒಮ್ಮೆ ನಿಮ್ಮ ಮಗುಗೆ ಮೇಲಿನ ಆಹಾರ ಸ್ಟಾರ್ಟ್ ಮಾಡ್ತಿರಲ್ಲ, ಆವಾಗಿನಿಂದನೇ ಈ ಆ್ಯಪಲ್ ಕೊಡ್ಬೋದು. ಇದು ಡೈಜೆಷನಿಗೆ ಕೂಡ ಈಸಿಯಾಗಿರುತ್ತೆ. ನಿಮ್ಮ ಮಗು 6 ತಿಂಗಳಾಗಿತ್ತು ಅಂತಂದರೆ 1 ಸ್ಪೂನಿಂದ ಸ್ಟಾರ್ಟ್ ಮಾಡ್ಬೋದು. ಹೋಗ್ತಾ ಹೋಗ್ತಾ ಹೆಚ್ಚು ಮಾಡ್ಬೋದು. ಆ ಬೀಜನ ಅದೆಲ್ಲ ತಕ್ಕೊತಾ ಇದ್ದೇನೆ. ನಿಮ್ಮ ಮಗುಗೆ ಏನಾದರೂ ಕಾನ್ಸ್ಟಿಪೇಷನ್ನು ಅಥವಾ ಲೂಸ್ ಮೋಷನ್ ಅಂತ ಪ್ರಾಬ್ಲಮ್ ಆಗಿದ್ದರೆ ಅದು ಕೂಡ ಕಡಿಮೆ ಆಗುತ್ತೆ ಈ ಆ್ಯಪಲ್ ಕೊಡೋದ್ರಿಂದ. ಈಗ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊತಾ ಇದ್ದೇನೆ. ಇದನ್ನು ಬಾಯ್ಲ್ ಮಾಡಬೇಕಲ್ಲ, ಆ ಪೀಸ್ ಸಣ್ಣ ಸಣ್ಣದು ಮಾಡಿಕೊಂಡ್ರೆ ಚೆನ್ನಾಗಿ ಬಾಯ್ಲ್ ಆಗುತ್ತೆ. ಇವಾಗ ಸ್ಟೀಮರ್ ರೆಡಿ ಮಾಡಿಟ್ಕೊಂಡಿದ್ದೇನೆ. ಇವಾಗ ಸ್ಟೀಮ್ ಮಾಡೋಕ್ಕೆ ಇಡ್ತಿದ್ದೇನೆ. 1-2-3 ನಿಮಿಷಗಳ ಕಾಲ ಸ್ಟೀಮ್ ಮಾಡೋಣ. ಇವಾಗ ಚೆಕ್ ಮಾಡ್ತಾ ಇದ್ದೇನೆ, ಬೆಂದಿದೆ. 5 ನಿಮಿಷ ಆರಕ್ಕೆ ಬಿಡೋಣ. ಇದು ಕೂಲ್ ಆದಮೇಲೆ ಬ್ಲೆಂಡಿಂಗ್ ಜಾರ್ಗೆ ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೊಳ್ಳೋಣ. ಇದಕ್ಕೆ 1 ಸ್ಪೂನಷ್ಟು ಪ್ರೋಟೀನ್ ಪೌಡ್ರ್ ಆ್ಯಡ್ ಮಾಡ್ಕೊತಾ ಇದ್ದೇನೆ. ಇದು ಮನೆಯಲ್ಲೇ ಮಾಡಿದ್ದು. ಬ್ಲೆಂಡ್ ಮಾಡಿಕೊಂಡೆ. ಆ್ಯಪಲ್ ಪ್ಯೂರಿ ರೆಡಿ. ನೋಡಿ ಎಷ್ಟು ಸ್ಮೂತಾಗಿ, ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ನನ್ನ ಮಗಳಿಗೆ ಕೊಡ್ತಾ ಇದ್ದೇನೆ. ರಾಗಿ ಬನಾನಾ ಸರಿ ಹೇಗೆ ಮಾಡೋದು ಅಂದ್ಕೊಂಡು ಮೊದಲು ನೋಡೋಣ. ಇದಕ್ಕೆ ಏನೇನು ಸಾಮಗ್ರಿ ಬೇಕಂದರೆ 1-2 ಸ್ಪೂನಷ್ಟು ರಾಗಿ ತೊಗೊಂಡಿದ್ದೇನೆ, ರಾಗಿ ಹಿಟ್ಟು. ಜೀರಿಗೆ ಪುಡಿ ತೊಗೊಂಡಿದ್ದೇನೆ. ಒಂದು ಅರ್ಧ ಬಾಳೆಹಣ್ಣು ತೊಗೊಂಡಿದ್ದೇನೆ, ಜವಾರಿ ಬಾಳೆಹಣ್ಣು ತೊಗೊಂಡಿದ್ದೇನೆ. ಮೊದಲನೇದಾಗಿ ಬನಾನಾ ಸ್ಮ್ಯಾಶ್ ಮಾಡ್ಕೊಳ್ಳೋಣ.
ಈ ಬಾಳೆಹಣ್ಣಿನಲ್ಲಿ ಕ್ಯಾಲ್ಶಿಯಮ್ ಇದೆ, ಐರನ್ ಇದೆ, ಪ್ರೋಟೀನ್ ಇದೆ. ಇದೊಂದು ಸೂಪರ್ ಫುಡ್. ನಿಮ್ಮ ಮಗುಗೆ 6 ತಿಂಗಳು ಆದ ತಕ್ಷಣ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಇದರಿಂದ ನಿಮ್ಮ ಮಗುವಿನ ಮೋಷನ್ ಚೆನ್ನಾಗಾಗುತ್ತೆ. ಡೈಲಿ ಅರ್ಧ ಆದ್ರೂ ಕೊಡ್ತಾ ಬನ್ನಿ, ನಿಮ್ಮ ಮಗುಗೆ ತುಂಬ ಒಳ್ಳೆಯದಾಗುತ್ತೆ. ಇವಾಗ ಸ್ಮ್ಯಾಶ್ ಮಾಡ್ಕೊಂಡು ಬಾಳೆಹಣ್ಣು ಸೈಡಿಗೆ ಇಟ್ಕೊಂಡು ಈ ರಾಗಿ ಹಿಟ್ಟನ್ನು ಒಂದು ಬೌಲಿಗೆ ಹಾಕ್ಕೊಂಡು ನೀರು ಹಾಕ್ಕೊಂಡು ಕಲಿಸ್ತಾ ಇದ್ದೇನೆ. ನೀರು ಎಷ್ಟು ಬೇಕು ನೋಡಿ ಅಳತೆ ಮೇಲೆ ಹಾಕ್ಕೊಳ್ಳಿ. ಇದಕ್ಕೆ 1 ಕಪ್ ಅಷ್ಟು ಸಾಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೇನೆ. ಯಾವುದೇ ರೀತಿ ಗಂಟದೆಲ್ಲ ಇರಬಾರ್ದು. ಗಂಟಿತ್ತಂದ್ರೆ ಅದು ಚೆನ್ನಾಗಿ ಬೇಯೋದಿಲ್ಲ. ನಿಮ್ಮ ಮಗುನ ಹೊಟ್ಟೆಲ್ಲ ಅದೇ ರೀತಿ ಹೋಗಿ ಹಸಿ ಹಿಟ್ಟನೇ ಹೋದಂಗೆ ಆಗಿಬಿಡುತ್ತೆ. ಮಗು ಹೊಟ್ಟೆ ನೋವು ಅದೆಲ್ಲ ಆಗುತ್ತೆ. ಇವಾಗ ಇದನ್ನು ಲೋ ಫ್ಲೇಮಲ್ಲಿ ಇಟ್ಟು ಕುದಿಸ್ತಾ ಇದ್ದೇನೆ. ಕಂಟಿನ್ಯೂ ಸ್ಟೀರ್ ಮಾಡ್ತಾ ಇರಿ, ಇಲ್ಲಾಂದರೆ ಗಂಟು ಆಗಿಬಿಡುತ್ತೆ. ಇವಾಗ ಒಂದು ಅರ್ಧ ಸ್ಪೂನಷ್ಟು ಏನು ತೊಗೊಂಡಿದ್ನೆಲ್ಲ ಜೀರಿಗೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ. ನಿಮ್ಮ ಮಗುವಿನ ಡೈಜೆಷನ್ ಚೆನ್ನಾಗಾಗುತ್ತೆ, ಮಗುವಿನ ಹೊಟ್ಟೆಗೆ ತಂಪಾಗುತ್ತೆ. ಸ್ಟೀರ್ ಮಾಡ್ಕೊತಾ ಇರಿ. ಒಂದು 3 ನಿಮಿಷಗಳ ಕಾಲ ಇದೇ ರೀತಿ ಕುಕ್ ಮಾಡಿ. ತುಂಬ ಗಟ್ಟಿ ಅನ್ಸಕತ್ತು ಅಂತಂದರೆ ನೀರು ಆ್ಯಡ್ ಮಾಡ್ಕೋಬೋದು ನೀವು. ತುಂಬ ಗಟ್ಟಿನೂ ಆಗಬಾರ್ದು, ತುಂಬ ಅಳಸೂ ಆಗಬಾರ್ದು. ನಿಮ್ಮ ಮಗು ಅದು ಒಂದು ಗಂಜಿ ಸಾಲಿಡ್ ಥರ ಇರಬೇಕು, ತುಂಬ ಅಳಸೆಲ್ಲ ಆಗಬಾರ್ದು. ಇವಾಗ ಸ್ಮ್ಯಾಶ್ ಮಾಡಿದಿರೋ ಬಾಳೆಹಣ್ಣು ಹಾಕ್ಕೊತಾ ಇದ್ದೇನೆ. ಸ್ವಲ್ಪ ಬಿಸಿ ಇದ್ದಾಗನೇ ಹಾಕಿದರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಸೊ ಹಾಗಾಗಿ ನಾನು ಬಿಸಿ ಇದ್ದಾಗೆ ಹಾಕಿದ್ದೇನೆ. ಇವಾಗ ರೆಡಿಯಾಗಿದೆ. ಈ ಮಗುಗೆ ನೀವು ಸರ್ವ್ ಮಾಡ್ಬೋದು. ಆಲೂ ಕ್ಯಾರೆಟ್ ಪ್ಯೂರಿ. ಇವಾಗ ಒಂದು ಕ್ಯಾರೆಟ್ ತೊಗೊಂಡಿದ್ದೇನೆ ಮತ್ತು ಆಲೂ ಎರಡು ಕ್ಲೀನಾಗಿ ನೀಟಾಗಿ ವಾಶ್ ಮಾಡ್ಕೊಂಡಿರಬೇಕು. ಈ ಕ್ಯಾರೆಟ್ದ ಹಿಂದ್ಗಡೆ ಭಾಗ ತೆಗಿತಾ ಇದ್ದೇನೆ. ಇದು ಇಲ್ಲಾಂದರೆ ಕಹಿ ಆಗಿಬಿಡುತ್ತೆ ಪ್ಯೂರಿ. ಈ ಕ್ಯಾರೆಟ್ದು ಮೇಗಿಂದ ಸಿಪ್ಪೆನ ಚೂರು ರಿಮೂವ್ ಮಾಡ್ಕೊಳ್ಳೋಣ. ಅದೊಂದು ಸ್ವಲ್ಪ ಹಾಡಿರುತ್ತಲ್ಲ, ಹಾಗಾಗಿ ಅದನ್ನು ತಗೊಳ್ಳೋಣ. ಈ ಕ್ಯಾರೆಟ್ನಲ್ಲಿ ವಿಟಮಿನ್ ಎ ಪ್ರಾಪರ್ಟಿ ಇದೆ. ನಿಮ್ಮ ಮಗುವಿನ ಕಣ್ಣು ಚುರುಕಾಗುತ್ತೆ ಮತ್ತು ನಿಮ್ಮ ಮಗುವಿನ ಬೆಳವಣಿಗೆ ಕೂಡ ಒಳ್ಳೆಯದು. 3 ಟೈಮಲ್ಲಿ 1 ಟೈಮ್ ಆದರೂ ನಿಮ್ಮ ಮಗುಗೆ ಯಾವುದಾದ್ರೂ ಒಂದು ತರಕಾರಿಯ ಪ್ಯೂರಿ ಕೊಡ್ತಾ ಬನ್ನಿ. ಇವಾಗ ಈ ಆಲೂದು ಕೂಡ ಮೇಗಿನ ಸಪ್ಪೆ ತೆಗಿತಾ ಇದ್ದೇನೆ. ಈ ಆಲೂ ಕೂಡ ಕಾರ್ಬೋಹೈಡ್ರೇಟ್ ರಿಚ್ ಫುಡ್ ಇದೊಂದು, ಮತ್ತು ನಿಮ್ಮ ಮಗು ಬೇಗ ಡೈಜೆಸ್ಟ್ ಆಗುತ್ತೆ. ಇದನ್ನು ಕೂಡ ಚಿಕ್ಕ ಚಿಕ್ಕ ಪೀಸಾಗಿ ಮಾಡ್ಕೊಳ್ಳೋಣ. ಇವೆರಡು ಗಡ್ಡೆ ಆದದ್ರಿಂದ ಚೆನ್ನಾಗಿ ಬೇಯಬೇಕು. ಅದಕ್ಕಾಗಿ ಫ್ರೂಟ್ಸ್ಗಿಂತ ತುಂಬ ಚಿಕ್ಕ ಚಿಕ್ಕ ಪೀಸಾಗಿ ಮಾಡ್ಕೊಳ್ಳೋಣ. ಇವಾಗ ಈ ಪೀಸಸ್ನ ಈ ರೀತಿ ಸ್ಟೀಮಾಗಿ ಮಾಡ್ಕೊಳ್ಳೋಣ. ಚೆನ್ನಾಗಿ ಹರಡಿಸಿ ಅದನ್ನು ಚೆನ್ನಾಗಿ ಬೇಯಬೇಕು. ಪೀಸ್ ಏನಾದ್ರೂ ಒಂದಕ್ಕೊಂದು ಅಂಟ್ಕೊಂಡಿದ್ದಾರೆ ಬಿಡಿಸಿ ಚೆನ್ನಾಗಿ ಹರಡಿಸಿ ಹಾಕಿ. ಇವಾಗ ಸ್ಟೀಮ್ ಮಾಡ್ಕೊಳ್ಳೋಕೆ ರೆಡಿ ಮಾಡ್ಕೊಂಡಿದ್ದೇನೆ. ಇದನ್ನು ಅದರೊಳಗೆ ಇಡೋಣ. 5 ರಿಂದ 7 ನಿಮಿಷಗಳ ಕಾಲ ಆದ್ರೂ ಇದನ್ನು ಬಾಯ್ಲ್ ಮಾಡೋಕ್ಕೆ ಬಿಡಿ, ಚೆನ್ನಾಗಿ ಬೇಯಬೇಕು. ಬೆಂದಿದೆ ಅಂದ್ಕೊಂಡು ಚೆಕ್ ಮಾಡೋಣ. ಇದನ್ನು ಇವಾಗ ತಗೊಂಡು ಕೂಲ್ ಮಾಡೋಕೆ ಇಡೋಣ. ಕೂಲ್ ಆದಮೇಲೆ ಬ್ಲೆಂಡಿಂಗ್ ಜಾರಿಗೆ ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೊಳ್ಳೋಣ. ಈ ಕ್ಯಾರೆಟ್ನಿಂದ ಒಂಚೂರು ಸ್ವೀಟ್ನೆಸ್ ಬರುತ್ತೆ, ಅಂದರೆ ನಿಮ್ಮ ಮಗು ಚೆನ್ನಾಗಿ ಇಷ್ಟಪಟ್ಟು ತಿನ್ನುತ್ತೆ. ಬ್ಲೆಂಡ್ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಎಷ್ಟು ಸ್ಮೂತಾಗಿ ಬಂದಿದೆ. ಆಲೂ ಕ್ಯಾರೆಟ್ ಪ್ಯೂರಿ ರೆಡಿ. ನಿಮ್ಮ ಮಗುಗೆ ತಿನ್ನಿಸಿ ಹೇಗೆ ಅನಿಸ್ತು ಅಂದ್ಕೊಂಡು ಕಮೆಂಟ್ ಮಾಡಿ ಹೇಳಿ.